ನಾಸಿರ್ ಖಾನ್. ಏನಾಯ್ತು ಸರ್? ಫ್ರೂಟ್ ಅಂಗಡಿ ಇದು ಸೋಬಾ ರೈಲ್ವೆ ಗೇಟ್ ಪಕ್ಕದಲ್ಲಿ ಸುಭಾಷಣ ಅಂಗಡಿ ಎದುರುಗಡೆ ಕಳ್ತನ ಮಾಡಿದ್ದಾರೆ ಯಾರು ಬಂದು ರಾತ್ರಿ. ಏನೇನು ಫ್ರೂಟ್ಸ್ ಇತ್ತು? ಹಣ್ಣು ಸೇಬು ಎಲ್ಲ, ಸೇಬು, ಮೋಸಂಬಿ, ದಾಳಂಬೆ. ಸುಮಾರು ಎಷ್ಟು ರೂಪಾಯಿ ಅವ್ರಿಗೆ ಇತ್ತು? ಅದೇ ಮಿಕ್ಸ್ ಐಟಮ್ ಎಲ್ಲ ಎಲ್ಲ ಹಬ್ಬಕ್ಕೆ ಹಾಕಿದ ಐಟಮ್ ಎಲ್ಲ ತಂದೆ ಒಂದು 60-70 ಸಾವಿರದ ಐಟಮ್ ಇತ್ತು, ಎಲ್ಲ ಕಳ್ತನ ಮಾಡಿದ್ದಾರೆ. ಸುಮಾರು ಎಷ್ಟು ಸಾವಿರ ರೂಪಾಯಿ ಇತ್ತು? ಒಂದು 70-80 ಸಾವಿರ ರೂಪಾಯಿ ಐಟಮ್ ಎಲ್ಲ ಜೋಡಿಸಿ ಬೆಳಗ್ಗೆ ಹಬ್ಬ ಅಂತ ಜೋಡಿಸಿರೋದೆಲ್ಲ ರಾತ್ರಿ ಎಲ್ಲ ಕಳ್ತನ ಆಗಿದೆ. ನಿನ್ನೆ ಎಲ್ಲ ಬಾಗಿಲು ತೆಗೆದಿದ್ರಾ ನೀವು? ನಿನ್ನೆ ಎಲ್ಲ ಬಾಗಿಲಿತ್ತು, ರಾತ್ರಿ ಮಾಡಿರೋದು ನಿನ್ನೆ ರಾತ್ರಿ. ಯಾರು ಇರ್ಬೋದು ಅಂತ ನಿಮಗೆ ಏನಾದ್ರು ಶಂಕೆ ಇದೆಯಾ? ಮೊದಲೇ 1-2 ಸತಿ ಆಗಿದೆ ಆ ಥರ. ಇಷ್ಟೆಲ್ಲ ದೊಡ್ಡದಾಗಿಲ್ಲ, ಸಣ್ಣ ಪುಟ್ಟ ಆಗಿದೆ. ಪೂರ್ತಿ ಹಣ್ಣು ತಿಂದಿದ್ದಾರೆ, ಅಂಗಡಿ ಹಣ್ಣೆಲ್ಲ ಯಾವುದೂ ಇಲ್ಲ. ಈಗ ಅದು ಅದರಲ್ಲಿರೋ ಹೊಸ ಹಣ್ಣುಗಳು ಮಾತ್ರ ತೆಗೆದಿದ್ದಾರೆ, ಹಳೆ ಹಣ್ಣು? ಹೊಸ ಹಣ್ಣು, ಹಳೆ ಹಣ್ಣು ಯಾವುದೂ ಇದ್ದಿಲ್ಲ, ಹಬ್ಬದೆಲ್ಲ ಹೊಸ ಹಣ್ಣು. ನನಗೆ ಆರಾಮಿದ್ದಿಲ್ಲ, ಒಂದು 15-20 ದಿವಸ ನಾನು ಇದ್ದಿಲ್ಲ ಇಲ್ಲಿ, ಹೊರಗಡೆ ಇದ್ದಿದ್ದು. ಇದು ನಿನ್ನೆ ಬಂದು ಫುಲ್ ಅಂಗಡಿ ಜೋಡಿಸಿದ್ದೆ ನಿನ್ನೆ. ಸುಮಾರು ಎಷ್ಟೊತ್ತಿಗೆ ಆಗಿರ್ಬೋದು ಅಂದಾಜಿದೆಯಾ? ರಾತ್ರಿನೇ ಆಗಿದೆ. ರಾತ್ರಿನೇ ಆಗಿರೋದು, ಒಂದು 2:30-1 ಗಂಟೆ ಒಳಗೆ ಇದೆ. ಬೆಳಗಾಗ ಆಗಲ್ಲ ಬಿಡ್ರಿ, ಜನ ಇದ್ದಾರೆ, ರಾತ್ರಿನೇ ಆಗಿರೋದು. 12 ಗಂಟೆ ಮೇಲೆ 5 ಗಂಟೆ ಒಳಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಬಂದು ಪೊಲೀಸರು ಬಂದು. ನಿಮ್ಮ ಎದುರುಗಡೆ ಹಣ್ಣಿನ ಅಂಗಡಿ ಕಳ್ತನ ಆಗಿದೆ, ಬಟ್ ನೀವು ಎದುರುಗಡೆ ಇದ್ದೀರಾ, ನಿಮಗೇನಾರ ಮಾಹಿತಿ ಇದೆಯಾ ಹೆಂಗೆ ಆಗಿರ್ಬೋದು ಅಂತೇಳಿ? ಮಾಹಿತಿ ಇಲ್ಲ. ಆ ಅಂಗಡಿ ಓನರಿಗೆ 1 ತಿಂಗಳಿಂದ ಹುಷಾರಿಲ್ಲ. ನಿನ್ನೆ ಮೊನ್ನೆ ತನಕ ಅಂಗಡಿ ಖಾಲಿ ಇತ್ತು. ನಿನ್ನೆ ಹೆಚ್ಚು ಕಡಿಮೆ 4 ಗಂಟೆ 5 ಗಂಟೆಗೆ ಮಾಲ್ ಹಾಕ್ಸಿದ್ದಾರೆ. ಹೆಚ್ಚು ಕಡಿಮೆ ಒಂದು 1 ಲಕ್ಷ ರೂಪಾಯಿ ಮೇಲೆ ಮಾಲ್ ಹಾಕ್ಸಿದ್ರು. ಅದನ್ನ ನೋಡಿದರೆ ಯಾರ ಮಾಡಿದ್ದಾರೆ, ವ್ಯಾಪಾರಸ್ಥರೇ ಮಾಡಿರ್ಬೇಕು ಸರ್ ಇದು. ನೀವು ಮಾಲ್ ಹಾಕಿದ್ದು ನೋಡಿದಿರಲ್ವಾ? 100% ಸರ್. ಅವ್ರಿಗೆ ಹುಷಾರಿಲ್ಲ, ಆಪರೇಷನ್ ಆಗಿತ್ತು, ಹರ್ನಿ ಆಪರೇಷನ್ ಆಗಿತ್ತು, ಅಂಗಡಿ ಬಾಗಿಲು ತೆಗೆದಿಲ್ಲ. ಆಮೇಲೆ 2 ಜನ ಹುಡುಗರನ್ನ ಬಿಟ್ಟು ಅಂಗಡಿ ಕ್ಲೀನ್ ಮಾಡಿಸಿ ನಿನ್ನೆ ರಾತ್ರಿ ಮಾಲ್ ಹಾಕಿದ್ದಾರೆ. ಸೇಬು ಬಾಕ್ಸ್ ತಂದಿದ್ದಾರೆ. ನಿಮ್ಮ ಅಂಗಡಿ ಸಿಸಿ ಕ್ಯಾಮ್ರಾ ಇದೆ, ಸಿಸಿ ಕ್ಯಾಮ್ರಾದಲ್ಲಿ ಗೋಚರ ಆಗ್ತಿದೆ? ನಮ್ದು ಸಿಸಿ ಕ್ಯಾಮ್ರಾದಲ್ಲಿ ಯಾರಂತ ಪಕ್ಕ ಆಗಲ್ಲ, ಎಷ್ಟು ಗಂಟೆಗೆ ಯಾರು ಬಂದಿದ್ದಾರೆ ಹೋಗಿದ್ದಾರೆ ಗೊತ್ತಾಗುತ್ತೆ. ಯಾವ ವೆಹಿಕಲ್ ನಿಂತಿದೆ, ಯಾವ ವೆಹಿಕಲ್ಸ್ ನಿಂತಿದೆ, ನಂಬರ್ ಗೊತ್ತಾಗುತ್ತೆ ಇಲ್ಲ, ನಾವು ನೋಡ್ಬೇಕು. ನಂಗೆ ಐಡಿಯಾ ಇಲ್ಲ ಅದು. ಪೊಲೀಸ್ನವ್ರು ಬಂದರೆ ಅವ್ರು ಬರದೇ ಇರಲಿ, ನಾನು ಬೇಕಾದ್ರೆ ಅವರಿಗೆ ಏನು ರೆಕಾರ್ಡ್ ಕೊಡಬೇಕು ಕೊಡ್ತೀನಿ. ಆಮೇಲೆ ಇವತ್ತು ಬೆಳಿಗ್ಗೆ ಒಬ್ಬ ಪೇಪರ್ ನಾನು ಅಲ್ಲಿ ಪೇಪರ್ ಇಟ್ಟಿದ್ದಾನೆ, ಒಂದಿಷ್ಟು ಅಂದ್ರೆ ಒಂದು 60-70 ಪೇಪರ್ 60-70 ಪೇಪರ್ ಬಂದು ಹುಚ್ಚು ಕ್ಯಾಮ್ರಾಕ್ಕೆ ಅದನ್ನು ತಗೊಂಡೋಗಿದ್ದಾರೆ. ಅದು ನಮ್ಮ CCTV ರೆಕಾರ್ಡ್ ಆಗಿದೆ, ಬಟ್ ಯಾರಂತ ಗೊತ್ತಾಗೋದಿಲ್ಲ. ಅದು ನಮ್ಮ ಅಂಗಡಿ ಯಾಕಂದರೆ ಇದು 40-50 ಅಡಿ ದೂರ ಇದೆ, ಹಂಗೆ ಗೊತ್ತಾಗಲ್ಲ. 100% ಅವ್ನು ಪೇಪರ್ ನನ್ನ ಪಾಪ ಅವ್ನು ಹೊಟ್ಟೆ ಮೇಲೆ ಹೊಡೆದ್ಬಿಟ್ರೆ ಏನು ತಗೊಂಡು ಗುಜರಿಗೆ ಹಾಕ್ಬೇಕು ಅವನು. ಇದು ಹೆಂಗೆ ಹುಡುಕ್ಬೇಕು ಅಂದರೆ, ಎಲ್ಲ ಗುಜರಿ ಅಂಗಡಿಗೆ ಹೋದ್ರೆ ಇವತ್ತೇ ಅವ್ನು ಪೇಪರ್ ಕಳ್ಳ ಸಿಗ್ತಾನೆ. ಎಲ್ಲ ಗುಜರಿ ಅಂಗಡಿಗೆ ಹೋದ್ರೆ ನಂದೊಂದು ಸರಿ ಕಳ್ತನ ಆಗಿತ್ತು. ಶಾಲೆ ಬುಕ್ ಕಳ್ತನ ಮಾಡಿದ್ದೆ ನಾನು, ಟೇಬಲ್ ಮೇಲೆ ಬಿಟ್ಟು ನಾನು ರೀಸಸ್ಸಿಗೆ ಹೋಗ್ಬರೋದಕ್ಕೆ ಬುಕ್ ಎತ್ತಿದ್ದ. ನಾನು ಎಲ್ಲ ಗುಜರಿ ಅಂಗಡಿಗೆ ಹೋಗಿ ಬುಕ್ ಮಾಡಿಬಿಟ್ಟೆ. ಅಣ್ಣ ಯಾರೇ ಬರಲಿ ನನ್ನ ಹೆಸರಿಂದ ಬುಕ್, ನನ್ನ ಮಗನ ಹೆಸರು ಇಂಥದ್ದು ಪ್ರೀತಮ್ ಅಂತೇಳಿ ಅವ್ನು ಬುಕ್ ಬಂದು ನಾನು ಕೊಡಿ ಸರ್, ನಾನು ದುಡ್ಡು ಕೊಡ್ತೀನಿ, ನಾನು SLC ಹುಡುಗ ಅಂತೇಳಿ ರಿಕ್ವೆಸ್ಟ್ ಮಾಡಿ ಬಂದಿದ್ದೆ. ಕೊನೆಗೆ ಆ ಗುಜರಿ ಅಂಗಡಿಯವ್ರಿಗೆ ಕಳ್ಳನ ಹುಡುಕೊಟ್ರು. ಇವತ್ತು ಹಂಗೆ ಪೇಪರ್ ನನ್ನ ಕಳ್ಳನ ಹುಡುಕ್ಬೇಕು ಅಂದ್ರೆ ಗುಜರಿ ಅಂಗಡಿ ಕವರ್ ಮಾಡ್ಬೇಕು. ಸುಮಾರು ಎಷ್ಟು ಗಂಟೆಗೆ ಆಗಿರೋದು ನಿಮ್ಮ CCTV? ಇದು ಹೆಚ್ಚು ನಮ್ಮದು 3:15 ಆಗಿದೆ ಸರ್. ಇದು 3:15 ಪೇಪರ್ ಕಳ್ತನ ಆಗಿದೆ. ಇದು ನೋಡ್ಬೇಕು ಸರ್, ಈಗ CCTV ನೋಡಿ ಗೊತ್ತಾಗ್ಬೇಕು. ನಿಮ್ಮ ಅಂಗಡಿ ತನಕ ಬಂದಿದ್ರ ಅವರು? ನಮ್ಮ ಅಂಗಡಿ ತನಕ CCTV ಗೊತ್ತಾಗತ್ತಲ್ಲ? ಗೊತ್ತಾಗದಿಲ್ಲ, ಬಂದಿಲ್ಲ. ಯಾಕಂದ್ರೆ ನನ್ನ CCTV 6 CCTV ಇದೆ, 2-3 ಲೈಟ್ ಬರುತ್ತೆ. ಆ ಲೈಟ್ ಇದೆ ಅಂದ್ರೆ CCTV ಇದೆ ಅಂತ ಅರ್ಥ. ಹಂಗಾಗಿ ಬಂದಿಲ್ಲ ಅವರು. CCTV ಲೈಟ್ ಬರುತ್ತೆ. ಇಲ್ಲ ನಂದು 2 ಸರಿ ಕಳ್ತನ ಮಾಡಿದ್ರು, ಕಳ್ತನ ಆಗಿದ್ದಕ್ಕೆ ನಾನು CCTV ಹಾಕಿರೋದು. ಇದೆಲ್ಲ ಲೋಕಲೇ ಸರ್, ಹೊರಗಡೆ ಯಾರಲ್ಲ, ಲೋಕಲ್ ಗೊತ್ತಿರೋದೇ ಮಾಡಿರ್ತಾರೆ ಸರ್. ಅದು ಮತ್ತೆ ವ್ಯಾಪಾರಸ್ಥನೇ ಮಾಡಬೇಕು. ಇಷ್ಟೆಲ್ಲ ಹಣ್ಣು ಇದು ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಹೂವು ಆರ್ಡರ್ ಕಳ್ತನ ಆದರೆ ಇಡೀ ಚಪ್ರಕ್ಕೆಲ್ಲ ಹಾಕಬಿಡ್ಬೋದು, ಹಣ್ಣು ತಗೊಂಡೋಗೆಲ್ಲ ಹಾಕ್ತಾನೆ, ಆಗಲ್ಲ. ಇವರು ವ್ಯಾಪಾರಸ್ಥರೇ ಮಾಡಿರ್ತಾರೆ. ನಮ್ಮ ಸಾಗರದ ವ್ಯಾಪಾರಸ್ಥರು ಅಂತಲ್ಲ, ಯಾರೋ ಒಟ್ಟು ನಿನ್ನೆ ಬಂದಿದ್ದು ಮಾಲು, ಅವ್ರಿಗೆ ಹುಷಾರಿಲ್ಲ, ನಿನ್ನೆ ಮಾಲ್ ಹಾಕ್ಸಿದ್ದಾರೆ, ಹರ್ನಿ ಆಪ್ರೇಷನ್ ಅವರಿಗೆ. ಅವ್ರು ಬಂದಿದ್ದು ಕಳ್ತನ ಆದಮೇಲೆ ಅಂಗಡಿಗೆ ಬಂದಿದ್ದಾರೆ ಪಾಪ. ನಿನ್ನೆ ಮಾಲ್ ಹಾಕ್ಸೋಗ್ಯಾರ, ಇವತ್ತು ಬಂದಿದ್ದಾರೆ. ಸರಿ ಸರ್, ಓಕೆ.